ಕಂಬಳ ವಿಚಾರದಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ, ಬಟ್ ಎಲ್ಲ ತಯಾರಿ ನಡೀತಿದೆ. ಮುಖ್ಯಮಂತ್ರಿಗಳು ಇಲ್ಲಿ ನಡಿಬೇಕು ಅಂತಾರೆ, ಖಂಡಿತ ನಡೆಯುತ್ತೆ. ಅದ್ರೊಳಗೇನು ಇವಾಗ ನಾವೆಲ್ಲಾ ಸಮುದಾಯದವರಿಗೂ ಪ್ರಾತಿನಿಧ್ಯ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಯಾವಾಗ್ಲೂ ಸಂಪುಟ ರಚನೆ ಆದಾಗ ಏನ್ ಮಾಡ್ತಾರೆ, ಸಮುದಾಯಗಳ ಪ್ರಾತಿನಿಧ್ಯ ನೋಡ್ತಾರೆ, ಪ್ರಾದೇಶಿಕ ಪ್ರಾತಿನಿಧ್ಯ ನೋಡ್ತಾರೆ, ಹೊಸಬ್ರು ಹಳಬ್ರು ಎಲ್ಲರೂ ಇದಾರ ಅಂತ ನೋಡ್ತಾರೆ. ಸೊ ಆ ರೀತಿ ಮಾಡ್ಬೇಕಾದ್ರೆ ಒಂದಷ್ಟು ಸಮುದಾಯಗಳು ಬಿಟ್ಟೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟೊಂದು ಸಮುದಾಯಗಳು ಬಿಟ್ಟೋಗಿದೆ. ಸೊ ಒಂದೊಂದ್ಸರಿ ಆ ರೀತಿ ಆಗುತ್ತೆ, ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ. ಈಗ ಮೊದಲನೇ ಬಾರಿ ಮಾಡಿದಾಗ ಖಂಡಿತ ಬ್ರಾಹ್ಮಣ ಸಮುದಾಯರಿಗೆ ಅವಕಾಶ ಕೊಟ್ಟಿದ್ರು. ಸೊ ಈ ಸರಿ ಕೊಡಕ್ಕಾಗಿಲ್ಲ. ಮುಂದಿನ ದಿವಸಗಳಲ್ಲಿ ಮತ್ತೆ ಯಾವ್ದಾದ್ರು ಕೊಡ್ತಾರೆ. ಮತ್ತೆ ಬರೀ ಸಚಿವ ಸ್ಥಾನ ಮಾತ್ರ ಅಷ್ಟೇ ಅಲ್ಲ, ಪಕ್ಷದಲ್ಲಿ ಇನ್ನೂ ಬೇಕಾದ ಸ್ಥಾನಮಾನಗಳಿರುತ್ತೆ, ನಿಗಮ ಮಂಡಳಿಗಳಿರುತ್ತೆ, ಅದೆಲ್ಲ ಎಲ್ಲ ಸಮುದಾಯದವರಿಗೂ ಪ್ರಾತಿನಿಧ್ಯ ಕೊಡುವಂತ ಕೆಲಸ ಮಾಡ್ತಾರೆ. ನನಗೆ ಗೊತ್ತಿರೋ ಹಾಗೆ ತಂದೆಯವ್ರಿಗೆ ಏನಂತ ಹೆಚ್ಚಿನ ಅಸಮಾಧಾನ ಇಲ್ಲ. ಯಾಕೆಂತಂದ್ರೆ ಅವತ್ತೇ ಅವ್ರದ್ದು ಹುಟ್ಟದ ಹಬ್ಬ ಇತ್ತು ಕೂಡ. ಮತ್ತೆ ಎಲ್ಲರೂ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮಂತ್ರಿಗಳು ಬಹುತೇಕ ಜನ ಬಂದು ಸಿದ್ದರಾಮಯ್ಯ ಅವ್ರನ್ನೂ ಕೂಡ ಕಂಡಿದ್ರು. ಅಪ್ಪ ಅವರೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ, ಸಂತೋಷದಿಂದ ಭೇಟಿ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೇನಂತ ಅಸಮಾಧಾನ ಇಲ್ಲ. ಹೋಗ್ಲಿಲ್ಲ, ಅವರು ಹೋಗ್ಬಾರ್ದು ಡಿಸೈಡ್ ಮಾಡಿದ್ರು. ಅದು ನೀವು ಅವ್ರನ್ನೇ ಕೇಳಬೇಕು. ಏನಕ್ಕೆ ನನಗೆ ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ಅವರೇ ಡಿಸೈಡ್ ಮಾಡ್ತಾರೆ. ನಾನು ಕೇಳಕ್ ಇಲ್ಲ, ಗಾಯತ್ರಿ ಅವ್ರು ಹಂಗೆ ಹೇಳಿಲ್ಲ. ಮತ್ತೆ ನೀವ್ ಹೇಗೆ ಹೇಳ್ತಿದ್ದೀರಿ? ಆ ಥರದ್ದೇನಿಲ್ಲ. ಗಾಯತ್ರಿ ಅವರೇ ಹೇಳಿದ್ದಾರೆ, ಯಾವ ಕಾರಣಕ್ಕೆ ನಂಗೆ ತಪ್ಪಿದೋ ಗೊತ್ತಿಲ್ಲ, ನನಗೆ ಯಾರು ಹೇಳಿಲ್ಲ ಅಂತ. ಸೊ ಅಂದ್ರೆ CM ಇಂದ ಫೋನ್ ಬಂದಿಲ್ಲ ಅಂತ. ಸೊ ಹಾಗಾಗಿ ಯಾರೇ ಬೇರೆ ನಾಯಕರು ಯಾರು ಕೂಡ ಅವ್ರಿಗೆ ನೀವು ಪ್ರಮಾಣ ವಚನ ತಗೋಬೇಡಿ ಅಂತ ಹೇಳಿಲ್ಲ. ಸೊ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿ. ಕಂಬಳ ವಿಚಾರದಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ, ಬಟ್ ಎಲ್ಲ ತಯಾರಿ ನಡೀತಿದೆ. ಮುಖ್ಯಮಂತ್ರಿಗಳು ಇಲ್ಲಿ ನಡಿಬೇಕು ಅಂತಾರೆ, ಖಂಡಿತ ನಡೆಯುತ್ತೆ. ಅದ್ರೊಳಗೇನು ಇವಾಗ ನಾವೆಲ್ಲಾ ಸಮುದಾಯದವರಿಗೂ ಪ್ರಾತಿನಿಧ್ಯ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಯಾವಾಗ್ಲೂ ಸಂಪುಟ ರಚನೆ ಆದಾಗ ಏನ್ ಮಾಡ್ತಾರೆ, ಸಮುದಾಯಗಳ ಪ್ರಾತಿನಿಧ್ಯ ನೋಡ್ತಾರೆ, ಪ್ರಾದೇಶಿಕ ಪ್ರಾತಿನಿಧ್ಯ ನೋಡ್ತಾರೆ, ಹೊಸಬ್ರು ಹಳಬ್ರು ಎಲ್ಲರೂ ಇದಾರ ಅಂತ ನೋಡ್ತಾರೆ. ಸೊ ಆ ರೀತಿ ಮಾಡ್ಬೇಕಾದ್ರೆ ಒಂದಷ್ಟು ಸಮುದಾಯಗಳು ಬಿಟ್ಟೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟೊಂದು ಸಮುದಾಯಗಳು ಬಿಟ್ಟೋಗಿದೆ. ಸೊ ಒಂದೊಂದ್ಸರಿ ಆ ರೀತಿ ಆಗುತ್ತೆ, ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ. ಈಗ ಮೊದಲನೇ ಬಾರಿ ಮಾಡಿದಾಗ ಖಂಡಿತ ಬ್ರಾಹ್ಮಣ ಸಮುದಾಯರಿಗೆ ಅವಕಾಶ ಕೊಟ್ಟಿದ್ರು. ಸೊ ಈ ಸರಿ ಕೊಡಕ್ಕಾಗಿಲ್ಲ. ಮುಂದಿನ ದಿವಸಗಳಲ್ಲಿ ಮತ್ತೆ ಯಾವ್ದಾದ್ರು ಕೊಡ್ತಾರೆ. ಮತ್ತೆ ಬರೀ ಸಚಿವ ಸ್ಥಾನ ಮಾತ್ರ ಅಷ್ಟೇ ಅಲ್ಲ, ಪಕ್ಷದಲ್ಲಿ ಇನ್ನೂ ಬೇಕಾದ ಸ್ಥಾನಮಾನಗಳಿರುತ್ತೆ, ನಿಗಮ ಮಂಡಳಿಗಳಿರುತ್ತೆ, ಅದೆಲ್ಲ ಎಲ್ಲ ಸಮುದಾಯದವರಿಗೂ ಪ್ರಾತಿನಿಧ್ಯ ಕೊಡುವಂತ ಕೆಲಸ ಮಾಡ್ತಾರೆ. ನನಗೆ ಗೊತ್ತಿರೋ ಹಾಗೆ ತಂದೆಯವ್ರಿಗೆ ಏನಂತ ಹೆಚ್ಚಿನ ಅಸಮಾಧಾನ ಇಲ್ಲ. ಯಾಕೆಂತಂದ್ರೆ ಅವತ್ತೇ ಅವ್ರದ್ದು ಹುಟ್ಟದ ಹಬ್ಬ ಇತ್ತು ಕೂಡ. ಮತ್ತೆ ಎಲ್ಲರೂ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮಂತ್ರಿಗಳು ಬಹುತೇಕ ಜನ ಬಂದು ಸಿದ್ದರಾಮಯ್ಯ ಅವ್ರನ್ನೂ ಕೂಡ ಕಂಡಿದ್ರು. ಅಪ್ಪ ಅವರೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ, ಸಂತೋಷದಿಂದ ಭೇಟಿ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೇನಂತ ಅಸಮಾಧಾನ ಇಲ್ಲ. ಹೋಗ್ಲಿಲ್ಲ, ಅವರು ಹೋಗ್ಬಾರ್ದು ಡಿಸೈಡ್ ಮಾಡಿದ್ರು. ಅದು ನೀವು ಅವ್ರನ್ನೇ ಕೇಳಬೇಕು. ಏನಕ್ಕೆ ನನಗೆ ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ಅವರೇ ಡಿಸೈಡ್ ಮಾಡ್ತಾರೆ. ನಾನು ಕೇಳಕ್ ಇಲ್ಲ, ಗಾಯತ್ರಿ ಅವ್ರು ಹಂಗೆ ಹೇಳಿಲ್ಲ. ಮತ್ತೆ ನೀವ್ ಹೇಗೆ ಹೇಳ್ತಿದ್ದೀರಿ? ಆ ಥರದ್ದೇನಿಲ್ಲ. ಗಾಯತ್ರಿ ಅವರೇ ಹೇಳಿದ್ದಾರೆ, ಯಾವ ಕಾರಣಕ್ಕೆ ನಂಗೆ ತಪ್ಪಿದೋ ಗೊತ್ತಿಲ್ಲ, ನನಗೆ ಯಾರು ಹೇಳಿಲ್ಲ ಅಂತ. ಸೊ ಅಂದ್ರೆ CM ಇಂದ ಫೋನ್ ಬಂದಿಲ್ಲ ಅಂತ. ಸೊ ಹಾಗಾಗಿ ಯಾರೇ ಬೇರೆ ನಾಯಕರು ಯಾರು ಕೂಡ ಅವ್ರಿಗೆ ನೀವು ಪ್ರಮಾಣ ವಚನ ತಗೋಬೇಡಿ ಅಂತ ಹೇಳಿಲ್ಲ. ಸೊ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿ.